ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಕೃತಿಕಾ ನಕ್ಷತ್ರದವರ ಯಾರಿಗೂ ತಿಳಿಯದ 10 ಮಹಾ ಗುಪ್ತ ರಹಸ್ಯಗಳನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ವೀಕ್ಷಕರೇ. ಈಗ ಆಲ್ರೆಡಿ ನಾವು ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ 2 ಸಂಚಿಕೆಗಳನ್ನು ಮಾಡಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ವಿ. ಆ ಸಂಚಿಕೆಗಳಿಗಂತೂ ಅದ್ಭುತವಾದಂಥ ಪ್ರತಿಕ್ರಿಯೆ ವ್ಯಕ್ತವಾಗಿರೋದ್ರಿಂದ ಈ 27 ನಕ್ಷತ್ರ ವಿಶೇಷ ಸಂಚಿಕೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಆ ಮಾಲಿಕೆಯಲ್ಲಿ ಇವತ್ತು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ ಕೃತಿಕಾ ನಕ್ಷತ್ರದವರ ಯಾರಿಗೂ ತಿಳಿಯದ 10 ಮಹಾಗುಪ್ತ ರಹಸ್ಯ ಮಾಹಿತಿಗಳನ್ನು ನಿಮ್ಮ ಮುಂದೆ ತಗೊಂಬಂದಿದ್ದೀನಿ ವೀಕ್ಷಕರೇ. ಹೌದು, ಆ ಮಾಹಿತಿಯನ್ನು ತಿಳಿಯೋದಕ್ಕಿಂತ ಮುಂಚೆ ನೀವೇನಾದರೂ ಮೊಟ್ಟ ಮೊದಲನೆಯ ಬಾರಿಗೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನು ವೀಕ್ಷಣೆ ಮಾಡ್ತಾ ಇದ್ದರೆ, ಈ ವಿಡಿಯೋ ನಿಮಗೆ ಫಾರ್ ದ ಫಸ್ಟ್ ಟೈಮ್ ಯೂಟ್ಯೂಬಲ್ಲಿ ಸರ್ಫ್ ಮಾಡಬೇಕಾದ್ರೆ ಸಿಕ್ಕಿದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಷನ್ ಮರಿದೆ ಒತ್ತಿ. ಅಂದಾಗ ಮಾತ್ರ ಈ ರೀತಿಯಾದಂತಹ ಕುತೂಹಲಕಾರಿ ಮಾಹಿತಿಗಳು ಅಪ್ಲೋಡ್ ಆದಾಗ ಅದರ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರುತ್ತೆ. ಹಾಗೆ ವೀಕ್ಷಕರೇ, ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಬಾಕ್ಸ್ ಇರುತ್ತೆ. ಅದರಲ್ಲಿ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಅಮ್ಮನವರ ನಾಮಸ್ಮರಣೆ ಆಗುತ್ತೆ. ಇದಕ್ಕಿಂತ ಹೆಚ್ಚಿನ ಸೌಭಾಗ್ಯ ಇನ್ನೇನು ಬೇಕು ಅಲ್ವಾ? ಹಾಗೆ ವೀಕ್ಷಕರೇ, ಈ ವಿಡಿಯೋ ಕೆಳಗಡೆ ಒಂದು ಜಾಯಿನ್ ಬಟನ್ ಕಾಣಿಸ್ತಾ ಇರುತ್ತೆ. ಆ ಜಾಯಿನ್ ಎನ್ನುವ ಬಟನನ್ನು ಒತ್ತಿದರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರ. ಮೆಂಬರ್ ಆದ ತಕ್ಷಣ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ಆಧ್ಯಾತ್ಮ, ಜ್ಯೋತಿಷ್ಯ, ಸರಳ ವಿರಳ ಮಹಾವಾಸ್ತು, ನೇರ ಪ್ರಸಾರ, ಹೀಗೆ ಡಿಫ್ರೆಂಟ್ ಕೈಂಡ್ ಆಫ್ ಈ ಆಸ್ಟ್ರಾಲಜಿ ಮತ್ತು ಸ್ಪಿರಿಚುವಲ್ ಹೀಲಿಂಗ್ ಪ್ರೋಗ್ರಾಮ್ಗಳನ್ನು ಮೆಂಬರ್ಗಳು ಮಾತ್ರ ಎಂಜಾಯ್ ಮಾಡ್ಬೋದು. ತುಂಬ ಇಂಟ್ರೆಸ್ಟಿಂಗ್ ಆದಂಥ ಫೀಚರ್ ಅದು. ಒಂದು ಸಲ ಟ್ರೈ ಮಾಡಿ, ಅದನ್ನು ಒತ್ತೋದಕ್ಕೆ ಮರಿಬೇಡಿ. ಬನ್ನಿ ವೀಕ್ಷಕರೇ, ತಡ ಮಾಡದೆ ಇವತ್ತಿನ ಕೃತಿಕಾ ನಕ್ಷತ್ರದವರ ರಹಸ್ಯಗಳನ್ನು ಒಂದೊಂದಾಗಿ ಬಿಚ್ಚಿಡ್ತಾ ಹೋಗ್ತೀನಿ. ಮೊದಲನೆಯ ರಹಸ್ಯವನ್ನು ನೋಡಿ, ಎಷ್ಟು ಅದ್ಭುತವಾಗಿ, ಎಷ್ಟು ಸುಂದರವಾಗಿ ವರ್ಣನೆ ಮಾಡಿದ್ದಾರೆ ಅಂತಂದರೆ, ಕೃತಿಕಾ ಅಂದರೆ ನೋಡಿ ಕತ್ತರಿಸುವವಳು ಅಂತ ಉಲ್ಲೇಖ ಬರುತ್ತೆ. ಇದಕ್ಕೆ ನೋಡಿ ಪಾಪ ಈ ನಕ್ಷತ್ರದವರ ಒಂದು ಜೀವನದಲ್ಲಿ ಯಾವ ರೀತಿ ಒಂದು ಏಳು ಬೀಳು ಅಂತ ಹೇಳ್ತೀವಿ, ಒಂದು ನೋಡ್ತಿರ್ತೀರ ನೀವು. ಈಗ ಒಂದು ಸಮುದ್ರ ಇರಬಹುದು, ನದಿ ಇರ್ಬೋದು, ಅಲ್ಲಿ ನೀರಿನ ಅಲೆಗಳು ಹಾಗೇ ಸಾಗ್ತಾ ಇರುವಂಥದ್ದು. ಫ್ಲ್ಯಾಟಾಗಿ ಎಂದು ನಮಗೆ ಕಾಣಿಸೋದಿಲ್ಲ. ಯಾಕೆಂದರೆ ಈ ಪ್ರವಾಹ ಇರ್ಬೋದು, ಒತ್ತಡ ಇರ್ಬೋದು, ನೀರಿನ ಹರಿವಿರ್ಬೋದು, ಅದು ಎಲ್ಲವೂ ಕೂಡ ಅಲ್ಲಿ ಬರ್ತಾ ಇರುತ್ತೆ. ಹಾಗಾಗಿ ಪಾಪ ಈ ಕೃತಿಕಾ ನಕ್ಷತ್ರದವರ ಜೀವನದಲ್ಲಿ ಹೇಗಿರುತ್ತೆ ಅಂದರೆ, ಸಸ್ಟೇನಿಬಿಲಿಟಿ ಇರೋದೇ ಇಲ್ಲ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್ ಬರ್ತಾರೆ, ಆ ಫ್ರೆಂಡ್ಸ್ಗಳು ಅವರ ಜೀವನದಲ್ಲಿ ಸಾಕಷ್ಟು ದಿನ ಉಳಿಯೋದಿಲ್ಲ. ಬರ್ತಾರೆ, ಅವರ ಫ್ರೆಂಡ್ಶಿಪ್ ಕಟ್ಟಾಗುತ್ತೆ, ಬರ್ತಾರೆ, ಅವರ ಫ್ರೆಂಡ್ಶಿಪ್ ಕಟ್ಟಾಗುತ್ತೆ. ಈ ಕೃತಿಕಾ ನಕ್ಷತ್ರದವರ ದಾಂಪತ್ಯದಲ್ಲಿ ವಿಶೇಷವಾಗಿ ಅವರು ಸ್ತ್ರೀಯರಿದ್ದರೆ ಆ ಒಂದು ಮನೆಯಲ್ಲಿ ಆ ಎಲ್ಲ ಸಂಬಂಧಗಳನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದಕ್ಕೆ ತುಂಬ ಹರಸಾಹಸ ಪಡ್ತಾ ಇರ್ತಾರೆ. ಇಟ್ ಈಸ್ ಅ ವೆರಿ ಕ್ರಿಟಿಕಲ್ ಮತ್ತು ರಿಸ್ಕಿ ಅಂಶ ಅಂತ ಹೇಳ್ಬೋದು ಕೃತಿಕಾ ನಕ್ಷತ್ರದವರ ಒಂದು ಜೀವನದಲ್ಲಿ. ಮತ್ತು ಇಲ್ಲಿ ಏನಾಗುತ್ತೆ ಅಂತಂದರೆ, ಹಳೆಯ ಜೀವನ ಇವರ ಒಂದು ಏನು ದಶಭುಕ್ತಿ ಪ್ರಕಾರ ಅಂತ ಬಂದಾಗ ಹೇಳ್ತಿರ್ತಾರೆ ನೋಡಿ. ಸಾಮಾನ್ಯವಾಗಿ ನೀವು ಮಾತುಗಳನ್ನು ಕೇಳಿರ್ಬೋದು, ಈಗೇನು ಬಿಡಿಯಪ್ಪ ಅವರ ದಶೆನೇ ಚೇಂಜ್ ಆಗಿದೆ, ಅವ್ರ ಲೆವೆಲ್ಲೇ ಚೇಂಜ್ ಆಗಿದೆ. ಈ ರೀತಿಯಾಗಿ ಕೆಲವೊಂದು ದಶಭುಕ್ತಿಗಳು 12 ವರ್ಷ, 18 ವರ್ಷ, 8 ವರ್ಷ ಈ ರೀತಿ ಇದ್ದರೆ, ಈ ಕೃತಿಕಾ ನಕ್ಷತ್ರದವ್ರಿಗೆ ಏನಾಗುತ್ತೆ ಅಂದರೆ, ದಶಭುಕ್ತಿಯಲ್ಲೇ ಅವರಿಗೆ 2 ಸಲ ಜೀವನ ಏರುಪೇರು ಮತ್ತು ಪರಿವರ್ತನೆ ಬರುವಂತಹ ವ್ಯವಸ್ಥೆ ಆಗ್ತಾ ಇರುತ್ತೆ. ಇದು ತುಂಬ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಹಳೆ ಸಂಬಂಧಗಳು ಕಳಚುತ್ತೆ, ಹೊಸ ಸಂಬಂಧಗಳು ಅಟ್ಯಾಚ್ ಆಗುತ್ತೆ. ಈ ರೀತಿಯಾದಂಥ ವೇರಿಯೇಷನ್ಗಳನ್ನು ಈ ಕೃತಿಕಾ ನಕ್ಷತ್ರದವರ ಜೀವನದಲ್ಲಿ ಸಾಕಷ್ಟು ಮಟ್ಟಿಗೆ ನೀವು ಕಾಣ್ತಾ ಇರ್ತೀವಿ. ಇನ್ನು ನೋಡಿ, ಕೃತಿಕಾ ನಕ್ಷತ್ರದವರ 2ನೇ ರಹಸ್ಯ ಮಾಹಿತಿಯನ್ನು ನೋಡಲಿಕ್ಕಾಗಿ ಇಲ್ಲಿ ಅಗ್ನಿ ಪರೀಕ್ಷೆಗಳು ಅನ್ನೋದು ಕೃತಿಕಾ ನಕ್ಷತ್ರದವರ ಜೀವನದಲ್ಲಿ ಸಾಕಷ್ಟು ಬರ್ತಾ ಇರುತ್ತೆ ವೀಕ್ಷಕರೇ. ಹೌದು,
ಪಾಪ ಇವರು ಮನಸ್ಸಿನಿಂದ ಕೈಯಿಂದ ಶುದ್ಧ ಹಸ್ತರು. ಹೇಳ್ತೀವಲ್ಲ, ಯಾವಾಗ ನಮಗೆ ಕೈ, ಬಾಯಿ ಮತ್ತು ಕಚ್ಚೆ, ಇದು ಹಳೆಯ ಮಾತು, ನಮ್ಮ ಹಿರಿಯರೆಲ್ಲ ಹೇಳ್ಕೊಡ್ತಾ ಇದ್ರು, ಇದು 3 ಶುದ್ಧವಾಗಿರಬೇಕಂತೆ. ಅಂದರೆ ಜೀವನದಲ್ಲಿ ಯಾವ ಅಗ್ನಿ ಪರೀಕ್ಷೆಗಳು ಬರೋದಿಲ್ವಂತೆ. ಆದರೆ ಪಾಪ ಕೃತಿಕಾ ನಕ್ಷತ್ರದವರ ಪಾಡು ಜೀವನ ಹೇಗಿರುತ್ತಂದರೆ, ಅವರು ಎಲ್ಲ ವಿಷಯಗಳಲ್ಲೂ ಶುದ್ಧ ಹಸ್ತರು. ಮನಸ್ಸಿನಿಂದ, ಮಾತಿನಿಂದ, ಅವರ ಒಂದು ಎಲ್ಲದರಲ್ಲೂ ಕೂಡ 360 ಡಿಗ್ರಿ ಆ್ಯಂಗಲಲ್ಲಿ ಪರ್ಫೆಕ್ಟ್ ವ್ಯಕ್ತಿಗಳವರು. ಆದರೆ ಏನಾಗುತ್ತೆ ಅಂತಂದರೆ, ಅವರಿಗೆ ಅಗ್ನಿ ಪರೀಕ್ಷೆಗಳ ಮೇಲೆ ಅಗ್ನಿ ಪರೀಕ್ಷೆಗಳು ಜೀವನದಲ್ಲಿ ಬಂದು ಪಾಪ ತುಂಬ ಅಂದರೆ ತುಂಬ ಅಲೆಗಳು ದಡಕ್ಕೆ ಹೇಗೆ ಅಪ್ಪಳಿಸ್ತಾ ಇರುತ್ತೆ ಹಾಗೆ ಅಪ್ಪಳಿಸ್ತಾನೇ ಇರುತ್ತೆ. ಹಣಕಾಸಿನ ವಿಷಯದಲ್ಲಾಗಿರ್ಬೋದು, ಸಂಬಂಧದ ವಿಷಯದಲ್ಲಾಗಿರ್ಬೋದು, ಉದ್ಯೋಗದ ವಿಷಯದಲ್ಲಾಗಿರ್ಬೋದು. ಪಾಪ ಇವರು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಆಫೀಸಲ್ಲಿ. ಇದ್ದಕ್ಕಿದ್ದಂಗೆ ಅವರು ಮ್ಯಾನೇಜಿಂಗ್ ಡೈರೆಕ್ಟ್ರೋ, ಸಿಇನೋ, CFOನೋ ಕರೆದುಬಿಟ್ಟು ಅವ್ರಿಗೆ ಬೈಯೋದು, ಇದೇನ್ರಿ ಈ ಥರ ತಪ್ಪು ಮಾಡಿದಿರಿ, ಹಾಗೆ ಹೀಗೆ ಅವ್ರಿಗೆ ಮನಸ್ಸಿಗೆ ನೋವು ಮಾಡುವಂಥದ್ದು. ಆಮೇಲೆ ಗೊತ್ತಾಗುತ್ತೆ ತಪ್ಪು ಇವ್ರದ್ದಲ್ಲ ಬೇರೆಯವ್ರದ್ದು ಅಂಥೇಳಿ. ಅಷ್ಟೊತ್ತಿಗಾಗಲೇ ಇವರು ಬಯಸ್ಕೊಂಡಿರ್ತಾರೆ, ಕಣ್ಣೀರು ಹಾಕಿರ್ತಾರೆ, ಕೆಲಸದ ಮೇಲಿನ ಇಂಟ್ರೆಸ್ಟ್ ಹೋಗಿರುತ್ತೆ, ಫೋಕಸ್ ಹೋಗಿರುತ್ತೆ, ಡಿಮೋಟಿವೇಟ್ ಆಗಿರ್ತಾರೆ. ಇಂತಹ ಕೆಲವು ವಿಷಯಗಳು, ಈ ಗುಪ್ತ ಮಾಹಿತಿಗಳು ಇವರ ಜೀವನದಲ್ಲಿ ಆಗಾಗ ನಡೀತಾ ಇರುತ್ತೆ. ಇನ್ನು ಕೃತಿಕಾ ನಕ್ಷತ್ರದವರ 3ನೆಯ ಒಂದು ರಹಸ್ಯವನ್ನು ಹೇಳ್ತೀನಿ ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಈ ನಕ್ಷತ್ರದ ಬಗ್ಗೆ ಅಂದರೆ, ಇವರು ಜನರ ಮುಖವನ್ನಲ್ಲ, ಉದ್ದೇಶವನ್ನು ರೀಡ್ ಮಾಡುವಂತಹ ಶಕ್ತಿ ಯೂನಿವರ್ಸ್ ಭಗವಂತ ಇವರಿಗೆ ಕೊಟ್ಟಿರ್ತಾನೆ. ನೋಡಿ ಎಂಥ ಅದ್ಭುತ ಶಕ್ತಿ ಯೂನಿವರ್ಸ್ ಇವರಿಗೆ ಧಾರೆ ಎರೆದಿರುತ್ತೆ. ಈಗ ಅದೇನೋ ಹೇಳ್ತಾರೆ ನೋಡಿ, ಮುಖ ನೋಡಿದ ತಕ್ಷಣ ಅವರ ಮನಸ್ಸಿನಲ್ಲಿರುವ ಎಲ್ಲ ಭಾವನೆಗಳು, ಉದ್ದೇಶಗಳು ಅರ್ಥ ಆಗುತ್ತೆ ಅಂತ ಹೇಳಿ. ಆ ಒಂದು ವಿಶೇಷ ಶಕ್ತಿಯನ್ನು ಕೃತಿಕಾ ನಕ್ಷತ್ರದವರಿಗೆ ಯೂನಿವರ್ಸ್ ಭಗವಂತ ಧಾರೆ ಎರೆದಿರ್ತಾನೆ. ಹಾಗಾಗಿ ಬೇರೆಯವರಿಗೆ ಆ ಶಕ್ತಿ ಗೊತ್ತಾಗುತ್ತೋ ಇಲ್ವೋ, ಕೃತಿಕಾ ನಕ್ಷತ್ರದವರು ಆ ಎದುರುಗಡೆ ವ್ಯಕ್ತಿ ಬಂದ ಅಂದ ತಕ್ಷಣ, ನೋಡಿದ ತಕ್ಷಣ ಮುಖವನ್ನು ಸ್ಕ್ಯಾನ್ ಮಾಡಿ, ಹಾಗೆ ಮನಸ್ಸಿಗೆ ಅವರು ಆಳಕ್ಕೆ ಜಂಪ್ ಮಾಡಿ, ಇವರ ಉದ್ದೇಶ ಸರಿ ಇದೆಯಾ, ತಪ್ಪಿದೆಯಾ, ಇವ್ರನ್ನ ನಂಬಬಹುದಾ, ನಂಬಬಾರ್ದಾ, ಎಲ್ಲವನ್ನ ಸಮಗ್ರವಾಗಿ ಅವರು ಓದಿ ಆಳಕ್ಕಿಳಿದು ಅವರನ್ನು ಯು ಆರ್ ರೈಟ್, ಯು ಆರ್ ರಾಂಗ್ ಎನ್ನುವಂತಹ ಒಂದು ತಕ್ಕಡಿಯನ್ನು ಅವರು ಡೆಫಿನೆಟ್ಲಿ ಅವ್ರಿಗೆ ಇನ್ವಿಸಿಬಲ್ ಆಗಿ ಅವ್ರು ಹೇಳಿಬಿಡ್ತಾರೆ. ಸರ್, ಇವರ ಉದ್ದೇಶ ಸರಿ ಇದೆ, ಮೇಡಮ್ ಇವರ ಉದ್ದೇಶ ತಪ್ಪಿದೆ. ಈ ರೀತಿಯಾದಂತಹ ಸ್ಕ್ಯಾನ್ ಮಾಡುವಂತಹ ಒಂದು ಶಕ್ತಿಯನ್ನು ಆ ಕೃತಿಕಾ ನಕ್ಷತ್ರದವರಿಗೆ ಭಗವಂತ ಯೂನಿವರ್ಸ್ ದಯಪಾಲಿಸಿರುತ್ತೆ. ಇದು ಇವರ ಪಾಸಿಟಿವ್ ಅಂಶ ಅಂತಲೇ ಹೇಳ್ಬೋದು. ಯಾರು ನಿಜವಾಗಿದ್ದಾರೆ, ಯಾರು ನಾಟಕ ಮಾಡ್ತಾ ಇದ್ದಾರೆ, ಎಲ್ಲವನ್ನ ಅವರು ಸುಮ್ಮನೆ ಮುಖ ನೋಡಿದರೆ ಸಾಕು. ಅದಕ್ಕೆ ಹೇಳಿದ್ದು, ಮುಖವನ್ನು ನೋಡೋದಲ್ಲ, ಅವರ ಉದ್ದೇಶವನ್ನು ಇವರು ನೋಡ್ತಾರೆ. ಆ ಒಂದು ಶಕ್ತಿಯನ್ನು ಯೂನಿವರ್ಸ್ ಇವ್ರಿಗೆ ಕೊಟ್ಟಿರುತ್ತೆ. ನೋಡಿ ಎಂಥ ಅದ್ಭುತವಾದಂಥ ಒಂದು ಸ್ಟ್ರಾಂಗ್ ಪಾಯಿಂಟನ್ನು ಯೂನಿವರ್ಸ್ ಕೃತಿಕಾ ನಕ್ಷತ್ರದವರಿಗೆ ದಯಪಾಲಿಸಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ವೀಕ್ಷಕರೇ. ಇನ್ನು ಕೃತಿಕಾ ನಕ್ಷತ್ರದವರ ರಹಸ್ಯ 4ನೆಯ ಒಂದು ಅಂಶವನ್ನು ನೋಡಲಿಕ್ಕಾಗಿ, ಇವರ ಜೀವನದಲ್ಲಿ ಒಂದು ಹಂತದಲ್ಲಿ ಏಕಾಂತ ಇವರಿಗೆ ಕಡ್ಡಾಯ ಅಂತ ಬರುತ್ತೆ. ಹೌದು, ಈಗ ನೋಡಿ, ಒಂದು ಮಗುವಿನ ಜನನ ಆದರೆ ವೃದ್ಧಾಪ್ಯದವರೆಗೂ ಕೂಡ, ಆ ವೃದ್ಧಾಪ್ಯದವರೆಗೂ ಕೂಡ ಕೃತಿಕಾ ನಕ್ಷತ್ರದವರು ಯಾವುದೋ ಒಂದು ಹಂತದಲ್ಲಿ, ಐದರ್ ಇಟ್ ಈಸ್ ಚೈಲ್ಡ್ಹುಡ್ ಇರ್ಬೋದು, ಸ್ಕೂಲಿಂಗ್ ಇರಬಹುದು, ಕಾಲೇಜ್ ಇರಬಹುದು, ಅಥವಾ ಅವರು ನೌಕರಿ ಮಾಡುವ ಹಂತದಲ್ಲಿರಬಹುದು, ಅಥವಾ ಅವರು ಮದುವೆಯಾದ ಮೇಲಿರಬಹುದು, ಯಾವುದೋ ಒಂದು ಹಂತದಲ್ಲಿ ಇವರು ಜೀವನದಲ್ಲಿ ಏಕಾಂತವಾಸವನ್ನು ಅನುಭವಿಸ್ತಾರೆ. ಇದರಲ್ಲಿ ಆ ನಕ್ಷತ್ರ ಅವರ ಜೊತೆಗೇ ಬಂದಿರೋದ್ರಿಂದ, ಅವರು ಕೃತಿಕಾ ನಕ್ಷತ್ರದವರೇ ಆಗಿರೋದ್ರಿಂದ ಇದರಲ್ಲಿ ಅವರಿಗೆ ಕನ್ಫ್ಯೂಷನ್ ಇಲ್ಲವೇ ಇಲ್ಲ. ಹಾಗಾಗಿ ಕೃತಿಕಾ ನಕ್ಷತ್ರದವರು ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಿ, ಅಕಸ್ಮಾತ್ ನಿಮಗೆ ಏಕಾಂತವಾಸ ಆಗಿದೆ ಅಂತಂದರೆ ನೀವು ಕಮೆಂಟ್ ಮಾಡಿ. ಇಲ್ಲ ಗುರುಗಳೇ ಆಗಿಲ್ಲ ಅಂದರೂ ಅದಕ್ಕೆ ನೀವು ಮೆಂಟಲಿ ಪ್ರಿಪೇರ್ ಆಗಿರಬೇಕು. ಯಾಕೆಂದರೆ ಅದು ನಕ್ಷತ್ರದ ಮೂಲ ಸ್ವಭಾವ. ಅದರಿಂದ ನಾವು ಬೆನ್ನು ತಪ್ಪಿಸಿ, ಕಣ್ಣು ತಪ್ಪಿಸಿ ಓಡೋವಂತಹ ಸಿಚುವೇಶನ್, ಸಿನಾರಿಯೋ ಇಲ್ಲವೇ ಇಲ್ಲ. ಹಾಗಾಗಿ ನೀವು ದೃಢ ನಿರ್ಧಾರ, ದೃಢಚಿತ್ತದಿಂದ ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಇರಲಿ ಅಂತ ನಾವು ಮುನ್ನುಗ್ಗಬೇಕಾಗತ್ತೆ. ಇದು ನಕ್ಷತ್ರದ ಒಂದು ಅಂಶ, ಏನು ಮಾಡಲಿಕ್ಕಾಗಲ್ಲ. ಈಗ ಕೃತಿಕಾ ನಕ್ಷತ್ರದವರ 5ನೇ ರಹಸ್ಯ ಹೇಳ್ಬಿಡ್ತೀನಿ ನೋಡಿ. ಎಂತಹ ಅದ್ಭುತವಾದಂಥ ಅಂಶವನ್ನು ಇಲ್ಲಿ ಹೇಳ್ತಾರೆ ಅಂತಂದರೆ, ಇವರು ನೇರವಾಗಿ ಮುಖದ ಮೇಲೆ ಹೇಳುವಂತಹ ಸ್ವಭಾವದವರು. ನಿಮಗೆ ಅದು ಆಗಲಿ ಆಗದ ಇರಲಿ, ಸಿಹಿನೋ ಕಹಿನೋ, ನೋಡಿ ಸರ್ ಇದು ಸರಿ, ನೋಡಿ ಸರ್ ಇದು ತಪ್ಪು,
ಎನ್ನುವಂಥದ್ದನ್ನು ನೇರವಾಗಿ ಹೇಳುವಂತಹ ಸ್ವಭಾವವನ್ನು ಬೆಳೆಸಿಕೊಂಡಂಥವರು ಈ ಕೃತಿಕಾ ನಕ್ಷತ್ರದವರು. ಹಾಗಾಗಿ ಕೃತಿಕಾ ನಕ್ಷತ್ರದ ಯಾರಾದರೂ ನಿಮಗೆ ಸ್ನೇಹಿತರಿದ್ದರೆ ನೀವು ಅವರಿಂದ ಹೈಡ್ ಆ್ಯಂಡ್ ಸೀಕ್ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಅವರು ಕಂಡಿದ್ದನ್ನು ಖಂಡ ತುಂಡವಾಗಿ ಸ್ಟ್ರೇಟ್ ಆನ್ ದಿ ಫೇಸ್ ಹೇಳುವಂತಹ ವ್ಯಕ್ತಿತ್ವದವರು. ಹಾಗಾಗಿ ಇವರ ಹತ್ತಿರ ಕದ್ದು ಮುಚ್ಚಿ ವ್ಯವಹಾರ ಮತ್ತೊಂದು ನಡೆಯಲ್ಲ. ನೋಡಿ ವೀಕ್ಷಕರೇ, ಎಂಥ ಅದ್ಭುತವಾಗಿದೆ. ಇನ್ನು ಕೃತಿಕಾ ನಕ್ಷತ್ರದವರ 6ನೇ ರಹಸ್ಯವನ್ನು ಕೂಡ ನೋಡ್ಕೊಂಡು ಬರೋಣವಾ? ಅದಕ್ಕಿಂತ ಮುಂಚಿತವಾಗಿ ಒಂದು ಅನೌನ್ಸ್ಮೆಂಟ್ ಇದೆ. ಅದೇನಪ್ಪ ಅಂತಂದರೆ, ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ವಿಶೇಷವಾದಂತಹ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಸಿದ್ಧಿಗೊಂಡಂತಹ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ಸಿಗ್ತಾ ಇದೆ ವೀಕ್ಷಕರೇ. ನಿಮಗೆ ಅಚ್ಚರಿ ಮತ್ತು ತುಂಬ ಅಮೇಝಿಂಗ್ ಅನಿಸುತ್ತೆ. ಆ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ನಾವು 2 ವರ್ಷದಿಂದ ಸಿದ್ಧಿ ಪೂಜೆ ಮಾಡಿ ಕೊಡ್ತಾ ಇದ್ದೀವಿ. ಇತ್ತೀಚೆಗಂತೂ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಒಂದೊಂದು ಮನೆಯವರು ಸುಮಾರು 5, 10, 15 ಶ್ರೀಚಕ್ರ ಯಂತ್ರವನ್ನು ತರಿಸ್ಕೊತಾ ಇದ್ದಾರೆ. ನಾನು ಸಾಮಾನ್ಯವಾಗಿ ಕುತೂಹಲಕ್ಕೆ ಕೇಳ್ತಾ ಇದ್ದೀನಿ, ಇದೇನಪ್ಪ ನೀವು ಒಂದು ಮನೆ ಅಂದರೆ ನೀವು ಒಂದು ಶ್ರೀಚಕ್ರ ಯಂತ್ರವನ್ನು ನೀವು ಇಟ್ಟು ಪೂಜೆ ಮಾಡಬೇಕಾದಂಥದ್ದು ಒಂದು ವ್ಯವಸ್ಥೆ. ನೀವು ಯಾಕೆ 5, 10, 15 ತರಿಸ್ಕೊತಾ ಇದ್ದೀರಿ ಅಂತ ಕೇಳಿ. ಆಗ ಅವರಿಂದ ಬಂದಂತಹ ಉತ್ತರ ಕೇಳಿ ನನಗೆ ಶಾಕ್ ಆಯಿತು. ಗುರುಗಳೇ, ನಮಗೆ ಒಳ್ಳೆಯದಾದರೆ ಸಾಕ, ನಮ್ಮ ಅಣ್ಣ, ನಮ್ಮ ಸಹೋದರ ಮಾವ, ನಮ್ಮ ಅತ್ತೆ, ನಮ್ಮ ಚಿಕ್ಕಪ್ಪ, ದೊಡ್ಡಪ್ಪ, ಮತ್ತು ನನಗೆ ಕೆಲವೊಬ್ಬರು ಕ್ಲೋಸ್ಡ್ ರಿಲೇಟಿವ್ಸ್ ಇದ್ದಾರೆ, ಅಥವಾ ಡಿಸ್ಟೆಂಟ್ ಫಾರ್ ರಿಲೇಟಿವ್ಸ್ ಇದ್ದಾರೆ, ಅಥವಾ ನಮ್ಮ ಕೆಲವೊಂದು ತುಂಬ ಪರಿಚಯದವರು, ತುಂಬ ಅಂದರೆ ಬೇಕಾದವರು ಇದ್ದಾರೆ, ಅವರು ನಮ್ಮ ಸಂಬಂಧಿಕರಲ್ಲ, ತುಂಬ ಆತ್ಮೀಯರು, ಆಪ್ತರು. ಈ ರೀತಿಯಾಗಿ ಸುಮಾರು ಶ್ರೀಚಕ್ರ ಯಂತ್ರವನ್ನು ಅವರು ನಮ್ಮ ಹತ್ರ ಖರೀದಿ ಮಾಡಿ ಅವ್ರಿಗೆಲ್ಲ ಕಳಿಸ್ತಾ ಇದ್ದಾರೆ. ನೋಡಿ ಎಂತಹ ಒಂದು ಡಿವೈನಿಟಿ, ಎಂತಹ ಒಂದು ಪವರು, ಪ್ರಭಾವ ಕೊಡ್ತಾ ಇದೆ ಅಂತಂದರೆ ಅಚ್ಚರಿ ಆಗ್ತಾ ಇದೆ ವೀಕ್ಷಕರೇ. ಆ ಶ್ರೀಚಕ್ರ ಯಂತ್ರ ಅನ್ನೋದು ಒಂದು ಮನೆಗೆ ಬಂದರೆ ಸಾಕು, ಸುಮಾರು 10-15 ವರ್ಷದಿಂದ ಒಬ್ಬ ವೀಕ್ಷಕರಿಗೆ ಸಾಲ ತೀರ್ಸೋಕ್ಕಾಗಿರಲಿಲ್ಲ. ಕೇವಲ 5 ಲಕ್ಷ ರೂಪಾಯಿ ಮಾತ್ರ. ನೀವು ನಂಬ್ತಿರೋ ಇಲ್ವೋ, ಅವರ ರೆಕಾರ್ಡಿಂಗ್ ಕೂಡ ಹಾಕಿದ್ದೀವಿ ನಾವು, ಆಡಿಯೋ ನೋಟ್ ಮಾಡಿ. ಗುರುಗಳೇ, ಶ್ರೀಚಕ್ರ ಯಂತ್ರ ಬಂದು 5 ತಿಂಗಳಲ್ಲಿ 5 ಲಕ್ಷ ಸಾಲ ತೀರಿಸಿದ್ದೀನಿ, ನನಗೆ ಇವತ್ತಿಗೂ ನಂಬಕ್ಕಾಗ್ತಾ ಇಲ್ಲ, ಅದು ಸತ್ಯ. ನೋಡಿ ಎಂಥ ಪವರ್ ಇದೆ ಅದರಲ್ಲಿ. ಅದಕ್ಕೆ ನಾನು ಪದೇ ಪದೇ ಒತ್ತಿ ಹೇಳ್ತಾ ಇರ್ತೀನಿ, ಈ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ಅನ್ನೋದನ್ನು ಮನೆಗೆ ತರಿಸಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡೋಕ್ಕೆ ಶುರು ಮಾಡಿ, ಲಕ್ಷ ಕೋಟಿ ಸಾಲ ಇದ್ದರೂ ಕೂಡ ಅದು ಶೀಘ್ರದಲ್ಲೇ 1 ವರ್ಷಗಳಲ್ಲೇ ಹೊರಗಡೆ ಕರ್ಕೊಂಬರುತ್ತೆ. ನಿಮಗೆ ಗೊತ್ತೇ ಆಗೋದಿಲ್ಲ ಅದು. ಪಾಪ ಮನೆಯಲ್ಲಿ ಮದುವೆ ಸೆಟ್ ಆಗ್ತಾ ಇರೋದಿಲ್ಲ ವಯಸ್ಸಿಗೆ ಬಂದಂಥ ಮಕ್ಕಳಿಗೆ, ದಾಂಪತ್ಯದಲ್ಲಿ ಈ ಸಂತಾನ ಪ್ರಾಪ್ತಿ ಅನ್ನೋದೊಂದು ಯೋಗ ಕೂಡಿ ಬರ್ತಾ ಇರೋದಿಲ್ಲ, ವ್ಯಾಪಾರ ವ್ಯವಹಾರ ಕೈ ಹಿಡಿತಾ ಇರೋದಿಲ್ಲ, ಬಾಡಿಗೆ ಮನೆಯಲ್ಲಿ ಸಿಕ್ಕು ಒದಾಡ್ತಾ ಇರ್ತೀವಿ, ಸ್ವಂತ ಮನೆಗೆ ಹೋಗೋಕ್ಕಾಗ್ತಿರೋದಿಲ್ಲ, ಸೈಟ್ ಕೊಂಡ್ಕೊಳ್ಳೋಕ್ಕಾಗ್ತಿರೋದಿಲ್ಲ, ಏನೇನೋ ಸಮಸ್ಯೆಗಳಿರುತ್ತೆ. ಅದನ್ನೆಲ್ಲವನ್ನು ಕೂಡ ಮಂಜಿನಂತೆ ಕರಗಿಸಿ ಜೀವನದ ಪರಮೋಚ್ಚವಾದಂಥ ಸುಖ, ವೈಭೋಗ, ಶ್ರೀಮಂತಿಕೆಯನ್ನು ಕರುಣಿಸುವಂತಹ ವಸ್ತುವೇ ಶ್ರೀಚಕ್ರ ಯಂತ್ರ. ಇದು ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿ ಅಮ್ಮನವರಿಂದ ನಿರ್ಮಾಣಗೊಂಡಿರುವಂಥದ್ದು ವೀಕ್ಷಕರೇ, ಮನುಷ್ಯರಿಂದ ನಿರ್ಮಾಣ ಆಗಿದ್ದಲ್ಲ. ಅದಕ್ಕೆ ಅಷ್ಟು ಶಕ್ತಿ ಇರುತ್ತೆ. ಇನ್ನೂ ಯಾಕೆ ನೀವು ಕಷ್ಟ ಕಣ್ಣೀರಲ್ಲಿ, ಒಂದು ನೋವು, ಅಪಮಾನ, ಹಿಂಸೆಯಲ್ಲಿ ಕೈ ತೊಳಿತಾ ಯಾಕೆ ಕೂರಬೇಕು? ನಮ್ಮ ಲಕ್ಷಾಂತರ ವೀಕ್ಷಕರಿಗೆ ಒಳ್ಳೆಯದಾಗಿದೆ, ನಾನು ಎನರ್ಜೈಸ್ ಮಾಡಿ ಕೊಟ್ಟ ಮೇಲೆ ನೀವ್ಯಾಕೆ ಅದನ್ನು ಬುಕ್ ಮಾಡಬಾರ್ದು? ಇವತ್ತಿಗೆ ನಿಮ್ಮ ಕಷ್ಟ ಕಣ್ಣೀರು ಅಂತ್ಯ. ಅದಕ್ಕೆ ಸಾಕ್ಷಿಯಾಗಿ ಈ ವಿಡಿಯೋ ನಿಮಗೆ ಸಿಕ್ಕಿರುವಂಥದ್ದು. ಇನ್ನೂ ತಡ ಮಾಡಬೇಡಿ, ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ. ತಕ್ಷಣ ನನಗೂ ಶ್ರೀಚಕ್ರ ಯಂತ್ರ ಬೇಕು ಅಂತ ಅದಕ್ಕೆ ಮೆಸೇಜ್ ಹಾಕಿ. ಕರೆ ಮಾಡಬೇಡಿ, ಅವರು ಕಾಲ್ ರಿಸೀವ್ ಮಾಡೋದಿಲ್ಲ, ಮೆಸೇಜಲ್ಲಿ ಮಾತ್ರ ಆರ್ಡರ್ಸ್ಗಳನ್ನು ತಗೋತಾರೆ. ತಕ್ಷಣ ಅದಕ್ಕೆ ರೆಸ್ಪಾಂಡ್ ಮಾಡಿ, ನಿಮಗೆ ಶ್ರೀಚಕ್ರ ಬೇಕು ಅಂತ ನಿಮ್ಮ ಮತ್ತು ನಿಮ್ಮ ಮನೆಯ ಸದಸ್ಯರ ಹೆಸರು ಕಳಿಸಿ ಸಾಕು. ಮುಂದಿನ ಕೆಲಸ ನಮ್ಮ ತಂಡ ನೋಡುತ್ತೆ. 30ರಿಂದ 40 ದಿವಸ ಸಿದ್ಧಿ ಪೂಜೆ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ಕಳಿಸ್ಕೊಡುತ್ತೆ. ಮರಿಬೇಡಿ, ಬುಕ್ ಮಾಡ್ಕೊಳ್ಳಿ. ಬನ್ನಿ ವೀಕ್ಷಕರೇ, ಈಗ ಕೃತಿಕಾ ನಕ್ಷತ್ರದವರ 6ನೇ ರಹಸ್ಯವನ್ನು ನೋಡ್ಕೊಂಬರೋಣ. ನೋಡಿ, ಇವರಿಗೆ ಗೌರವ ಅನ್ನುವಂತಹದ್ದು ಆಹಾರದಂತೆ. ಎಂತಹ ಮುತ್ತಿನ ಮಾತನ್ನು ಹೇಳಿದ್ದಾರೆ ನೋಡಿ ವೀಕ್ಷಕರೇ. ಇವರಿಗೆ ಒಂದು ಹೊತ್ತು ಊಟ ಇಲ್ಲದಿದ್ರೂ ಪರವಾಗಿಲ್ಲ, ಆದರೆ ಗೌರವ, ಒಂದು ಇವರ ಮರ್ಯಾದೆ, ಇವರ ಸನ್ಮಾನಕ್ಕೆ, ಇವರ ಒಂದು ಯಾವುದಕ್ಕೂ ಕುಂದು ಚ್ಯುತಿ ಬರಬಾರ್ದು. ನಾನು ಒಂದು ಹೊತ್ತು ಉಪವಾಸ ಇದ್ದು ಬಿಡ್ತೀನಿ ಬೇಕಾದರೆ, ಆದರೆ ನಿಮ್ಮಿಂದ ನಾನು ಅವಮಾನಕ್ಕೆ, ಈ ತುಚ್ಚು ಮಾತುಗಳಿಗೆ ತಲೆಬಾಗುವಂತಹ ವ್ಯಕ್ತಿನೇ ಅಲ್ಲ. ನಾನೇ ಕೇಳಿಸ್ಕೊಳ್ಳಿ ನಿಮ್ಮಿಂದ ಈ ಮಾತುಗಳನ್ನು. ನಾನು ಬೇಕಾದರೆ ಇವತ್ತು ಒಂದು
ಹನಿ ನೀರಿಲ್ದೇನೂ ಜೀವನ ಮಾಡ್ತೀನಿ, ಬದುಕ್ತೀನಿ. ನಾನು ನಿಮ್ಮ ಹಂಗಲ್ಲಿರಲ್ಲ, ನಿಮ್ಮ ಅವಮಾನದ ಮಾತುಗಳನ್ನು ನಾನು ಸಹಿಸಿಕೊಳ್ಳೋದಿಲ್ಲ. ಆ ರೀತಿಯಾದಂತಹ ಕಠಿಣವಾದ ವ್ಯಕ್ತಿತ್ವ ಕೃತಿಕಾ ನಕ್ಷತ್ರದವರದ್ದು. ಹಣ ಇಲ್ದಿದ್ರೂ ಬದುಕ್ಬಿಡ್ತೀನಿ, ಆಹಾರ ಇಲ್ದಿದ್ರೂ ಬದುಕ್ಬಿಡ್ತೀನಿ, ಆದರೆ ಅವಮಾನ ಮಾತ್ರ ಸಹಿಸಿಕೊಂಡು ನಾನು ಬದುಕಲ್ಲ, ಯಾರಿಗೂ ತಲೆಬಾಗಲ್ಲ. ನಾನು ನನ್ನ ದಾರಿಯಲ್ಲೇ ನಡೆದು ಜೀವನವನ್ನು ಕಟ್ಟಿಕೊಂಡು ಯಾರಿಗೂ ತಲೆಬಾಗದಂತಹ ವ್ಯಕ್ತಿತ್ವ ನನ್ನದಂತ ಹೇಳುವಂತಹದ್ದು ಕೃತಿಕಾ ನಕ್ಷತ್ರದವರ ರಹಸ್ಯ. ಇನ್ನು 7ನೆಯ ಅಂಶವನ್ನು ನೋಡಲಿಕ್ಕಾಗಿ ವೀಕ್ಷಕರೇ, ಕೃತಿಕಾ ನಕ್ಷತ್ರದವರು ಇವರು ಕುಟುಂಬದ ಕರ್ಮವನ್ನು ಮುರಿಯುವಂಥವರು ಅನ್ನುವ ಅಂಶ ಬರುತ್ತೆ. ಇದರ ಅರ್ಥ ಏನಪ್ಪ ಅಂತಂದರೆ, ಇವರು ಸಾಮಾನ್ಯವಾಗಿ ಪೀಳಿಗೆಯಿಂದ ಪೀಳಿಗೆಗೆ ಏನು ಅವರ ಕುಟುಂಬದ ಸಂಪ್ರದಾಯದಲ್ಲಿ ವ್ಯಾಪಾರ, ವ್ಯವಹಾರ, ಸಾಲ, ಸಫರಿಂಗ್ಸ್ ಅಂತ ಬಂದಿರುತ್ತಲ್ಲ, ಅದನ್ನು ಕತ್ತರಿಸ್ತಾರೆ. ಇದಕ್ಕೋಸ್ಕರ ಈ ಕೃತಿಕಾ ನಕ್ಷತ್ರ ಅಂತ ಒಂದು ಏನಿದೆಯಲ್ಲ, ಇದು ದಿ ಬೆಸ್ಟ್ ನಕ್ಷತ್ರ ಅಂತ ಹೇಳಬೇಕಾಗತ್ತೆ. ಯಾಕೆ ಅಂತಂದರೆ, ಕುಟುಂಬದ ಪೀಳಿಗೆ ನೋಡಿ, ಕೆಲವೊಂದು ಸಲ ನೀವು ಅಬ್ಸರ್ವ್ ಮಾಡಿರ್ಬೋದು, 1 ಪೀಳಿಗೆ, 2 ಪೀಳಿಗೆ, 3 ಪೀಳಿಗೆ ಸಾಲನೇ ತೀರಿರೋದಿಲ್ಲ. ಅವರೂ ಸಾಲದಲ್ಲಿ ಮನೇಲಿ ಮಾತಾಡ್ತಿರ್ತಾರೆ ನೋಡಿ, ಏನು ಕರ್ಮಾರಿ ನಮ್ಮದು, ಏನು ಹಣೆ ಬರ ನಮ್ಮದು, ನಮ್ಮ ಅಜ್ಜ ಮುತ್ತಜ್ಜ ಅವರೂ ಸಾಲದಲ್ಲೇ ಸತ್ತರು, ನಮ್ಮ ತಂದೆ ತಾಯಿಯ ಒಂದು ವಂಶ ಅವರೂ ಸಾಲದಲ್ಲೇ ಸಫರ್ ಮಾಡ್ತಾ ಇದ್ದಾರೆ, ಅವ್ರ ಮಕ್ಕಳು ಕೂಡ ಸಾಲದಲ್ಲೇ ಸಫರ್ ಮಾಡ್ತಾ ಇದ್ದಾರೆ. ಅಂದರೆ ಪೀಳಿಗೆಯಿಂದ ಪೀಳಿಗೆಗೆ ಬರುವಂಥ ಸಾಲವನ್ನು ಕತ್ತರಿಸೋಕ್ಕಾಗ್ತಾ ಇಲ್ವಲ್ಲ, ಆ ಕೊಂಡಿ ಕಳಚಿ ಬೀಳ್ತಾ ಇಲ್ಲ. ಅದು ಯಾರ ಕೈಯಿಂದ ಸಾಧ್ಯ ಆಗುತ್ತೆ? ಈ ಕೃತಿಕಾ ನಕ್ಷತ್ರದವರು. ಯಾರಾದರೂ ಒಬ್ಬರು ಕೃತಿಕಾ ನಕ್ಷತ್ರದವರು ಮನೆಯಲ್ಲಿ ಹುಟ್ಟಿದರೆ ಆ ಸಾಲ ಅನ್ನೋದನ್ನು ಕತ್ತರಿಸಿ ಬಿಸಾಕ್ಬಿಡ್ತಾರೆ. ಅಂತಹ ಪವರ್ ಇರುತ್ತೆ ಅವರಿಗೆ. ಪೀಳಿಗೆಯಿಂದ ಪೀಳಿಗೆಗೆ ಬಂದಿರುವಂತಹ ಭಯ, ಕರ್ಮ, ಸಾಲ, ತಪ್ಪಾದ ಅಭ್ಯಾಸಗಳು ಇವು ಎಲ್ಲವನ್ನು ತೊಡೆದು ಹಾಕ್ಬಿಡ್ತಾರೆ ಕೃತಿಕಾ ನಕ್ಷತ್ರದವರು. ಅಂಥ ಬ್ಯೂಟಿಫುಲ್ ನಕ್ಷತ್ರ ಇದು. ಇನ್ನು ಕೃತಿಕಾ ನಕ್ಷತ್ರದವರ 8ನೆಯ ರಹಸ್ಯವನ್ನು ನೋಡಲಿಕ್ಕಾಗಿ, ಇವರ ಮಾತು ಕೆಲವೊಮ್ಮೆ ಆಶೀರ್ವಾದ ಆಗುತ್ತೆ, ಕೆಲವೊಮ್ಮೆ ಶಾಪ ಆಗತ್ತೆ. ಹಾಗಾಗಿ ಕೃತಿಕಾ ನಕ್ಷತ್ರದವರು ದಯಮಾಡಿ ನೀವೇನೇ ಮಾತಾಡಬೇಕಾದ್ರೂ 1 ಅಲ್ಲ 2 ಅಲ್ಲ 10 ಸಲ ಯೋಚನೆ ಮಾಡಿ ಒಂದು ಮಾತನ್ನು ಹೇಳಬೇಕಾಗತ್ತೆ. ಈಗ ಕೆಲವೊಬ್ರಿಗೆ ಹೇಳ್ತೀವಿ ನೋಡಿ, ನಾಲಿಗೆ ಮೇಲೆ ಮಚ್ಚೆ ಇದೆ, ನೀವು ಮಾತಾಡಬೇಡಿ, ಅದೇ ಶಾಪ ಆಗುತ್ತೆ, ಅದೇ ಆಶೀರ್ವಾದ ಆಗುತ್ತೆ ಅಂಥೇಳಿ. ಅವ್ರು ಮಾತಾಡಿದ್ದು ನಿಜ ಆಗುತ್ತೆ ವೀಕ್ಷಕರೇ. ಯಾರು ನಾಲಿಗೆ ಮೇಲೆ ಮಚ್ಚೆ ಇರುತ್ತೆ ಅವ್ರು ಮಾತಾಡಿದ್ದು 100ಕ್ಕೆ 100 ಅಲ್ಲ 1000 ಪಟ್ಟು ಸತ್ಯ ಸತ್ಯ ಸತ್ಯ. ಅದೇ ರೀತಿ ಕೃತಿಕಾ ನಕ್ಷತ್ರದವರು ಕೂಡ ನೊಂದುಕೊಂಡು ಏನಾದರೂ ಅದನ್ನು ಅಂದರೆ ಅದು ಶಾಪನೇ. ಸಂತೋಷದಿಂದ ಮಾತು ವಾಗ್ದಾನ ಮಾಡಿದರೆ ಅದು ವರದಾನನೇ. ಈ ವಿಷಯದಲ್ಲಿ ಅವರು ಜಾಗೃತಿಯಾಗಿರಬೇಕಾಗತ್ತೆ. ಇನ್ನು ಕೃತಿಕಾ ನಕ್ಷತ್ರದವರ 9ನೆಯ ರಹಸ್ಯವನ್ನು ನೋಡಲಿಕ್ಕಾಗಿ, ಇವರಿಗೆ ಬೆಂಕಿ, ಬೆಳಕು ಮತ್ತು ಸೂರ್ಯನೊಂದಿಗೆ ವಿಶೇಷ ವಿಚಿತ್ರವಾದಂಥ ಒಂದು ಸಂಬಂಧ. ಅಂದರೆ ಬೆಳಗಿನ ಸೂರ್ಯೋದಯವನ್ನು ಇಷ್ಟಪಡ್ತಾರೆ, ಬೆಳಕನ್ನು ಇಷ್ಟಪಡ್ತಾರೆ, ಕತ್ತಲನ್ನು ಕಂಡ್ರೆ ದೂರ ಓಡ್ತಾರೆ. ಕತ್ತಲು ಅಂದರೆ ಇವರಿಗೆ ಆಗಿ ಬರೋದಿಲ್ಲ. ಕತ್ತಲ ವಾತಾವರಣ ಇದ್ದರೆ ದೀಪವನ್ನು ಬೆಳಗಿಸೋದಕ್ಕೆ ಇಷ್ಟಪಡ್ತಾರೆ, ಬೆಳಕಿನ ವಾತಾವರಣದಲ್ಲಿ ಚುರುಕಾಗಿರ್ತಾರೆ. ಕತ್ತಲಾಯಿತು ಅಂದರೆ ಸಾಯಂಕಾಲ 6 ಗಂಟೆ ಆಯಿತು, ನಿಮಗೆ ಈ ಒಂದು ಹೇಳ್ತೀವಿ ನೋಡಿ ಗೋಧೂಳಿ ಸಮಯ ಅಂತ ಹೇಳ್ತೀವಿ, ಅದು ಬಂತು ಅಂದರೆ ಸ್ವಲ್ಪ ಡಲ್ ಆಗೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಕತ್ತಲಾಯಿತು, ನಿಧಾನ, ಬಿಡಪ್ಪ ಇವತ್ತಿನ ಕೆಲಸ ಸಾಕು, ನಾಳೆ ನೋಡೋಣ, ಮುಗಿಸ್ಬಿಡ್ರಿ, ಆಯಿತು ಹೊರಟು ಬಿಡೋಣ, ಈ ರೀತಿಯಾದಂಥ ಒಂದು ಮನಸ್ಥಿತಿ ಬಂದ್ಬಿಡುತ್ತೆ. ಇನ್ನು ಸೂರ್ಯ ಹುಟ್ಟಿದ ಬೆಳಕಾಯಿತು, ತಗೊಳ್ಳಿ, ಫುಲ್ ಆ್ಯಕ್ಟಿವ್ ಅವರು, ಈ ರೀತಿಯಾದಂಥ ಒಂದು ಮನಸ್ಥಿತಿ ಇರುತ್ತೆ. ಏನು ಮಾಡೋಕ್ಕಾಗಲ್ಲ, ಯಾಕೆಂದರೆ ಕೃತಿಕಾ ನಕ್ಷತ್ರದ ಸ್ವಭಾವವೇ ಆ ರೀತಿ. ಇನ್ನು ಕೃತಿಕಾ ನಕ್ಷತ್ರದವರ 10ನೇ ರಹಸ್ಯವನ್ನು ನೋಡಲಿಕ್ಕಾಗಿ, ದೊಡ್ಡ ಯುದ್ಧ ಅವರೊಂದಿಗೆ ಅಲ್ಲ, ಕೋಪದೊಂದಿಗೆ ಅಂತ. ಮಹಾ ಕೋಪಿಷ್ಠರು ಈ ಕೃತಿಕಾ ನಕ್ಷತ್ರದವರು. ಇವರಿಗೆ ಶತ್ರುಗಳೇ ಇಲ್ಲ. ಶತ್ರು ಯಾರು? ಅಂತರ್ಶತ್ರು. ಅವರ ಒಳಗಿನ ಬಹಿರ್ಶತ್ರು ಅಲ್ಲ, ಒಳಗಿನ ಶತ್ರುವೇ ಕೋಪ. ಈ ಕೋಪವನ್ನು ಇವರು ಕಂಟ್ರೋಲ್ ಮಾಡ್ಕೊಂಡ್ಬಿಟ್ರೆ ವೀಕ್ಷಕರೇ, ಇವರಂತಹ ಒಳ್ಳೆಯ ಮನುಷ್ಯರೇ ಯಾರಿಲ್ಲ. ಇವರಿಗೆ ಜೀವನದಲ್ಲಿ ಯಾವ ಅಡೆತಡೆಗಳೂ ಇಲ್ಲ. ನೋಡಿ, ಎಂತಹ ಮುತ್ತಿನಂತಹ 10 ಪಾಯಿಂಟ್ಸ್ ಕೊಟ್ಟಿದ್ದೀನಿ ವೀಕ್ಷಕರೇ ಕೃತಿಕಾ ನಕ್ಷತ್ರದವರ ಬಗ್ಗೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಮುಂದಿನ ನಕ್ಷತ್ರದ ಬಗ್ಗೆ ವಿವರವಾಗಿ, ವಿಶೇಷವಾಗಿ ಗುಪ್ತ ರಹಸ್ಯ ಮಾಹಿತಿಗಳನ್ನು ಹೊತ್ತು ತರ್ತೀನಿ. ಅಲ್ಲಿಯವರೆಗೆ ವೀಕ್ಷಕರೇ, ನಿಮ್ಮ ಮನೆಯಲ್ಲಿ ಏನಾದರೂ ವಾಸ್ತು ದೋಷ ಇದೆ ಅಂತ ನಿಮಗೆ ಅನ್ನಿಸ್ತಾ ಇದೆಯಾ?
ಹೌದು ಗುರುಗಳೇ, ಈ ಬಾಡಿಗೆ ಮನೆ ಚೇಂಜ್ ಮಾಡಿ ಹೊಸ ಬಾಡಿಗೆ ಮನೆಗೆ ಬಂದ್ವಿ ನೋಡಿ, ಅಲ್ಲಿಂದ ನಮ್ಮ ಡೌನ್ಫಾಲ್ ಸ್ಟಾರ್ಟ್ ಆಯಿತು. ಅಲ್ಲಿಂದ ನಮ್ಮ ಗಂಡನ ಕೆಲಸನೇ ಹೋಯ್ತು. ಮಕ್ಕಳು ಹಠ ಹಠ ಹಠ, ಓದೋದೇ ಇಲ್ಲ, ಪುಸ್ತಕನೇ ಹಿಡಿಯಲ್ಲ. ನೀವು ಬರೀ ಬಾಡಿಗೆ ಮನೆಯಲ್ಲಿದ್ದೀವಿ ಗುರುಗಳೇ, ವಾಸ್ತು ನಮಗೆ ಎಫೆಕ್ಟ್ ಆಗಲ್ಲ ಅಂತ ಅನ್ಕೋಬೇಡಿ, ಅದು ತಪ್ಪು ಕಲ್ಪನೆ ಆಗುತ್ತೆ. ಬಾಡಿಗೆ ಮನೆಗೂ ವಾಸ್ತು ಅಪ್ಲೈ ಆಗುತ್ತೆ, ಸ್ವಂತ ಮನೆಗೂ ಆಗುತ್ತೆ, ಸ್ಕೂಲು, ಕಾಲೇಜು, ಕಮರ್ಷಿಯಲ್ ಪ್ಲೇಸ್ ಎಲ್ಲದಕ್ಕೂ ವಾಸ್ತು ಅಪ್ಲೈ ಆಗುತ್ತೆ. ಹಾಗಾಗಿ ನೆಗ್ಲೆಕ್ಟ್ ಮಾಡಬೇಡಿ. ನೀವೇನಾದರೂ ನಿಮ್ಮ ಮನೆಯಲ್ಲಿ ವಾಸ್ತು ದೋಷದಿಂದ ಹಿನ್ನಡೆ, ಡೌನ್ಫಾಲ್, ಹಣಕಾಸಿನ ಸಮಸ್ಯೆ, ದಾಂಪತ್ಯದಲ್ಲಿ ಕಿರಿಕಿರಿ ಆಗ್ತಾ ಇದೆ ಅಂತಂದರೆ, ಇನ್ನೂ ಹಲವಾರು ಸಮಸ್ಯೆ ಇದೆ ಅಂತಂದರೆ, ಈಗಲೇ ಆ್ಯಕ್ಟಿವ್ ಆಗಿ ಸ್ಕ್ರೀನ್ ಮೇಲೆ ಒಂದು ನಂಬರ್ ಕಾಣಿಸ್ತಾ ಇದೆ, ಅದಕ್ಕೆ ಮೆಸೇಜ್ ಮಾಡಿ. ಗುರುಗಳೇ, ನಮ್ಮ ಮನೆಗೂ ಬಂದು ವಾಸ್ತು ನೋಡಿ ಅಂತ ರಿಕ್ವೆಸ್ಟ್ ಹಾಕಿ. ನಮ್ಮ ತಂಡ ನನ್ನನ್ನು ನಿಮ್ಮ ಮನೆ ಮತ್ತು ಬಾಡಿಗೆ ಮನೆ ಇರ್ಬೋದು, ಸ್ವಂತ ಮನೆ ಇರ್ಬೋದು, ಕಮರ್ಷಿಯಲ್ ಪ್ಲೇಸ್ಗೆ ವಾಸ್ತುಗೆ ಕಳಿಸ್ಕೊಡೋದಕ್ಕೆ ಸಹಾಯ ಸಹಕಾರ ಕೊಡುತ್ತೆ. ತಡ ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ, ಎಲ್ಲರಿಗೂ ಶೇರ್ ಮಾಡಿ. ಎಲ್ಲರಿಗೂ ಒಳಿತಾಗಲಿ ಅನ್ನೋದೇ ನಮ್ಮ ಉದ್ದೇಶ. ಮುಂದಿನ ನಕ್ಷತ್ರ ಮಾಲಿಕೆಯ ಸಂಚಿಕೆಯಲ್ಲಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಬರ್ತೀನಿ. ಅಲ್ಲಿವರೆಗೂ ಭಗವಂತ ಎಲ್ಲರಿಗೂ ಒಳಿತನ್ನು ಉಂಟು ಮಾಡಲಿ. ಓಂ ನಮೋ ಭಗವತೆ ವಾಸುದೇವಾಯ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.